ಆಶ್ರಮ ಅಂತ ರಾಮಕೃಷ್ಣ ಪರಂಪರೆಯಿಂದ ಬಂದಿರುವಂಥದ್ದು. ನಮ್ಮದು ಹೆಡ್ ಆಫೀಸ್ ಬಂದು ಕಲ್ಕತ್ತಾ ಹೌರ, ಅಲ್ಲಿ ನಮ್ಮದು ಹೆಡ್ ಆಫೀಸು. ಅದರ ಕಡೆಯಿಂದ ನಮ್ಮ ಆಶ್ರಮಗಳನ್ನೆಲ್ಲ ಕೂಡ ನಡೆಸ್ತಾ ಇರುವಂಥದ್ದು. ವಿಶೇಷವಾಗಿ ಜನಗಳಲ್ಲಿ ಒಂದು ವಿದ್ಯಾರ್ಥಿಗಳಲ್ಲಿ ವಿಶೇಷವಾಗಿ ಹೆಚ್ಚಿಗೆ ಏಕಾಗ್ರತೆ ಮತ್ತು ಅವರು ವಿದ್ಯಾಭ್ಯಾಸದಲ್ಲಿ ಉತ್ತಮ ಉನ್ನತಿಯನ್ನು ಕಾಣಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ನಮ್ಮ ಆಶ್ರಮ ಭಾಳ ಶ್ರಮಿಸ್ತಾ ಇದೆ. ಆ ನಿಟ್ಟಿನಲ್ಲಿ ಆಮೇಲೆ ಈ ಆಶ್ರಮ ಬೆಳೆದು ಬಂದಂಥ ದಾರಿ ಅಂತ ಹೇಳಿದ್ರೆ ನಮ್ಮ ಶಿಕ್ಷಾ ಗುರುಗಳಂಥ ಸ್ವಾಮಿ ಪುರುಷೋತ್ತಮ ಅಂದರು ಅಂಥೇಳಿ ಅವರು ಈ ಜಾಗದಲ್ಲಿ ಕೂತು ನೆಲೆ ನಿಂತು ಈ ಪರಂಪರೆ ಮುಂದುವರಿಸಬೇಕು ಅಂಥೇಳಿ ಇದು ಮಾಡಿದಂಥದ್ದು. ನಾವು 97ನೇ ಇಸ್ವಿಯಿಂದ ಈ ಒಂದು ಕಾರ್ಯಕ್ಷೇತ್ರದಲ್ಲಿ ನಮ್ಮ ಗುರುಗಳ ಅಪ್ಪಣೆ ಮೇರೆಗೆ ಇದು ಮಾಡ್ತಾಯಿದ್ದೀವಿ. ನಮಗೆ ರಾಮಕೃಷ್ಣ ಮಠದ ಸಂಪರ್ಕ ನಾವು BSc ಮಾಡ್ತಾ ಇದ್ದಾಗ ಆವಾಗಲಿಂದ ಸಂಪರ್ಕ ಬಂತು. ಸುಮಾರು 87ನೇ ಇಸ್ವಿಯಿಂದ ಆಶ್ರಮದ ಪರಿಚಯ, ಬಸವನಗುಡಿ ರಾಮಕೃಷ್ಣ ಮಠದ ಒಂದು ಪರಿಚಯದಲ್ಲಿದ್ವಿ. 6 ವರ್ಷ ಬಂದು ನಮ್ಮ ಗುರುಬಾಯಿಗಳಾದಂಥ ವೀರೇಶಾಂದ್ರ ಜೊತೆ ತುಮಕೂರಲ್ಲಿ ಕೆಲಸ ಮಾಡಿದ್ವಿ. 1 ವರ್ಷ ಮಧುಗಿರಿಯಲ್ಲಿ ಕೆಲಸ ನಿರ್ವಹಿಸಿ 97ನೇ ಇಸ್ವಿಯಿಂದ ಇಲ್ಲಿ ಈ ಕಾರ್ಯಕ್ರಮ ಎಲ್ಲ ಕೂಡ ನಿರ್ವಹಿಸ್ತಾ ಇದ್ದೀವಿ. ವಾರ್ಷಿಕವಾಗಿ ಇಲ್ಲಿ ಜುಲೈಯಲ್ಲಿ ಗುರುಪೂರ್ಣಿಮಾ ಕಾರ್ಯಕ್ರಮ ನಡೆಯುತ್ತೆ. ಈ ಗುರುಪೂರ್ಣಿಮೆಯಲ್ಲೇ ನಮ್ಮದು ವಿಶೇಷವಾಗಿ ಸನ್ಯಾಸ ದೀಕ್ಷೆ ಆದಂಥದ್ದು. ಆಮೇಲೆ ವಿವೇಕಾನಂದರ ಯುವ ದಿನಾಚರಣೆ ಅಂತ ಆಶ್ರಮದಲ್ಲಿ ಆಚರಣೆ ಮಾಡ್ತೀವಿ. ಅಲ್ಲಿ ವಿಶೇಷವಾಗಿ ಎಲ್ಲ ಕಾಲೇಜು ಮತ್ತು ಶಾಲಾ ಮಕ್ಕಳನ್ನು ಕರೆಸಿ ಒಂದು ಮೆರವಣಿಗೆ ಇರ್ತದೆ, ಪ್ರೊಸೆಷನ್ ಇರ್ತದೆ. ಆಮೇಲೆ ಬಂದು ಅವರಿಗೆ ಉತ್ತಮ ವಾಗ್ಮಿಗಳಿಂದ ವಿಶೇಷವಾದಂಥ ಚೇತೋಹಾರಿ ಅಂತ ಭಾಷಣ ಎಲ್ಲ ಕೊಡಿಸ್ತಾ ಇರ್ತೀವಿ. ಅದಾದಮೇಲೆ ಶಾರದಾ ದೇವಿ ಜಯಂತಿ ಅಂಥೇಳಿ ಆಚರಣೆ ಮಾಡ್ತೀವಿ. ಅಶಕ್ತ ತಾಯಂದರು ತುಂಬ ಬಡರೇಖೆಗಿಂತ ಕೆಳ ಮಟ್ಟದಲ್ಲಿರುವಂಥವ್ರು ಅವ್ರನ್ನೆಲ್ಲ ಕರ್ಕೊಂಡು ಬಂದು ಅವರೆಲ್ಲ ಜೀವಂತ ದುರ್ಗೆ ಕಾಳಿ ಅಂತ ಭಾವಿಸಿ ಅವರಿಗೆಲ್ಲ ಸುಮಾರು ಒಂದು 100 ಜನ ಹೆಣ್ಣು ಮಕ್ಕಳಿಗೆ ವಿಶೇಷವಾಗಿ ಸೀರೆ ಕುಬ್ಸ ಮತ್ತು ಇದೆಲ್ಲ ಕೊಟ್ಟು ಧನಧಾನ್ಯಗಳೊಂದೇ ಅವ್ರನ್ನ ಸನ್ಮಾನ ಮಾಡ್ತೀವಿ. ಆಮೇಲೆ ರಾಮಕೃಷ್ಣ ಪರಮಹಂಸರ ಜನ್ಮೋತ್ಸವ ಬಂದು ಮಾರ್ಚ್ ತಿಂಗಳಲ್ಲಿ ಬರ್ತದೆ. ಆವಾಗ ವಯೋವೃದ್ಧರು ಜ್ಞಾನವೃದ್ಧರು ಆಗಿರುವಂಥ ರಿಟೈರ್ಡ್ ಆಗಿರುವಂಥ ಎಲ್ಲ ಕ್ಷೇತ್ರಗಳಲ್ಲೂ ವಿಶೇಷವಾಗಿ ಒಂದು ಮನ್ನಣೆ ಪಡೆದಂಥ ವ್ಯಕ್ತಿಗಳನ್ನ ಸನ್ಮಾನ ಮಾಡ್ತೀವಿ. ಯುವ ದಿನಾಚರಣೆಯಲ್ಲಿ ವಿಶೇಷವಾಗಿ ಯುವಕರಾಗಿದ್ದು ಒಂದು ವಿಶೇಷವಾದಂಥ ಒಂದು ಜನಮನ್ನಣೆ ಸಂಪಾದಿಸಿದಂಥ ವ್ಯಕ್ತಿಗಳನ್ನೆಲ್ಲ ಗುರುತಿಸಿ ಅವ್ರನ್ನೆಲ್ಲ ಸನ್ಮಾನ ಮಾಡ್ತೀವಿ. ಆ ನಿಟ್ಟಿನಲ್ಲಿ ಪೊಲೀಸ್ ಇಲಾಖೆ, ಆಮೇಲೆ ಬ್ಯಾಂಕ್ ಇಲಾಖೆ, ಹೀಗೆ ಪತ್ರಕರ್ತರ ಇಲಾಖೆಯಿಂದ ಕೂಡ ಸಾಕಷ್ಟು ಜನವನ್ನು ನಾವು ಇಲ್ಲಿ ಸನ್ಮಾನ ಮಾಡಿದ್ವಿ. ಹೀಗೆ ಆಮೇಲೆ ನವರಾತ್ರಿಯಲ್ಲಿ ವಿಶೇಷವಾಗಿ ಕುಮಾರಿ ಪೂಜೆ ಅಂಥೇಳಿ ಮಾಡ್ತೀವಿ. ಎಲ್ಲ 3 ವರ್ಷದಿಂದ ಹಿಡಿದು 16 ವರ್ಷದೊಳಗಿರುವಂಥ ಎಲ್ಲ ಹೆಣ್ಣುಮಕ್ಕಳನ್ನು ಸುಮಾರು ಒಂದು 15-20 ಮಕ್ಕಳನ್ನ ಅವತ್ತೆಲ್ಲ ಕೂಡ ಒಂದು ಕುಮಾರಿಯ ಒಂದು ವಿಶೇಷ ರೂಪ ಅಂಥೇಳಿ ಅವ್ರನ್ನೆಲ್ಲ ಕೂಡ ಸನ್ಮಾನ ಮಾಡ್ತೀವಿ. ಇವೆಲ್ಲ ವಾರ್ಷಿಕವಾಗಿ ನಡೆಯುವಂಥ ಕಾರ್ಯಕ್ರಮಗಳು. ಪ್ರತಿ ಬುಧವಾರ ಇಲ್ಲಿ ವಿಶೇಷವಾಗಿ ಶಾಸ್ತ್ರೀಯ ಸಂಗೀತ ನಮ್ಮ ಚುಂಚನಗಿರಿ ಮಠದ ಭಕ್ತರು ಮತ್ತು ಶಾಸ್ತ್ರೀಯ ಸಂಗೀತ ಕಲಿತಂಥ ಬೇರೆ ನುರಿತಂಥ ವಿದ್ವಾಂಸರೆಲ್ಲ ಬಂದು ಇಲ್ಲಿ ಸಂಜೆ 5:30 8 ಗಂಟೆವರೆಗೂ ಕಾರ್ಯಕ್ರಮ ನಡೆಯುತ್ತೆ. ಪ್ರತಿ ಹುಣ್ಣಿಮೆಯಲ್ಲೂ ಕೂಡ ವಿಶೇಷವಾಗಿ ನಮ್ಮ ಶಾರದಾದೇವಿ ಸನ್ನಿಧಿಯಲ್ಲಿ ಲಲಿತಾ ಸಹಸ್ರನಾಮ ಪಾರಾಯಣ ಇವೆಲ್ಲ ನಡೆಯುತ್ತೆ. ವಿಶೇಷವಾಗಿ ಹೆಣ್ಣು ಮಕ್ಕಳಿಗೆಲ್ಲ ಕೂಡ ಲಲಿತಾ ಸಹಸ್ರ ಕೊಡಲಾಗ್ತಾ ಇರುತ್ತೆ. ಆಮೇಲೆ ಭಜನೆಯನ್ನು ಕೂಡ ತರಬೇತಿ ಕೊಡ್ತಾ ಇರ್ತೀವಿ. ಈ ಒಂದು ಗುರು ಪೂರ್ಣಿಮೆಯಲ್ಲಿ ಯಾಕೆ ವಿಶೇಷವಾಗಿ ನಾವು ಈ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ, ಇವತ್ತು ಶಿಕ್ಷಣಾ ಕ್ಷೇತ್ರದಲ್ಲಿ ಏನೇನೋ ದೊರೀತಾ ಇದೆ ಅಂತ ಹೇಳಿದ್ರೆ ಮುಖ್ಯವಾಗಿ ಏನು ಬೇಕೋ ಅದು ಬಿಟ್ಟು ಇನ್ನೆಲ್ಲ ದೊರೀತಾ ಇದೆ. ತಂದೆ ತಾಯಿಗಳನ್ನ ಹೇಗೆ ನೋಡ್ಕೋಬೇಕು ಮತ್ತು ನಮ್ಮ ಸುತ್ತಮುತ್ತ ಇರೋರ ಜೊತೆ ನಮ್ಮ ಬಾಂಧವ್ಯ ಹೇಗಿರಬೇಕು ಅನ್ನೋವಂಥದ್ದು ಇವತ್ತೆಲ್ಲ ಕ್ಷೀಣಿಸುವಾಗಿ ತಂದೆ ತಾಯಿಗಳು ಕೂಡ ಮಗ ಫಾರಿನ್ ಹೋದರೆ ಸಾಕು ಅಂತ ಆ ನಿಟ್ಟಿನಲ್ಲಿ ಮಾತ್ರ ಯೋಚನೆ ಮಾಡೋದ್ರಿಂದ ಅವರು ಯಾವ ಮಟ್ಟಕ್ಕಾಗಿದೆ ಅಂತ ಹೇಳಿದ್ರೆ, ಇವತ್ತು ಅವರೇನೋ ಚೆನ್ನಾಗಿ ಓದ್ಕೊಂಡು ಫಾರಿನ್ ಹೋಗಬೇಕು ಅಂತ ಅವರ ತಂದೆ ತಾಯಿ ಬಯಕೆ ಹಾಗೆ ಅವ್ರು ಫಾರಿನ್ ಹೋಗ್ತಾರೆ, ತಂದೆ ತಾಯಿಗಳನ್ನ ವೃದ್ಧಾಶ್ರಮಕ್ಕೆ ಕಳಿಸ್ತಾ ಇರ್ತಾರೆ. ಆ ವಿಚಾರ ಆಗಬಾರ್ದು.
ಪ್ರತಿಯೊಬ್ಬರೂ ಕೂಡ ತಂದೆ ತಾಯಿಯನ್ನು ನೋಡ್ಕೋಬೇಕು, ಮಕ್ಕಳಲ್ಲಿ ಆ ಸಂಸ್ಕಾರವನ್ನು ಬೆಳೆಸಬೇಕು ಅನ್ನೋ ನಿಟ್ಟಿನಲ್ಲಿ ನಮ್ಮ ಆಶ್ರಮವು ಸಾಕಷ್ಟು ಶ್ರಮ ವಹಿಸಿ ಮಾಡ್ತಾ ಇದೆ. ಅದಕ್ಕೆ ಆ ನಿಟ್ಟಿನಲ್ಲಿ ನಮ್ಮ ಆಶ್ರಮವು ಕೂಡ ಮಕ್ಕಳಿಗೆ ಸಂಸ್ಕಾರ, ತಂದೆ ತಾಯಿಗೆ ಗೌರವ ಕೊಡುವಂಥದ್ದು ಮತ್ತು ಶಿಕ್ಷಕರನ್ನು ಉತ್ತಮ ದೃಷ್ಟಿಯಿಂದ ನೋಡುವಂಥದ್ದು, ಅಳವಡಿಸ್ಕೊಳ್ಳುವಂಥದ್ದು, ಇದೆಲ್ಲ ಕೂಡ ನಾವು ಅವರಿಗೆ ಸಂಸ್ಕಾರ ರೂಪದಲ್ಲಿ ಕಲಿಸ್ಕೊಡ್ತಾ ಇರ್ತೀವಿ. ಹೀಗಾಗಿ ಪ್ರತಿದಿನ ಇಲ್ಲಿ ಸಂಧ್ಯಾ ಕಾಲದಲ್ಲಿ 6:30ಯಿಂದ 7:15ವರೆಗೂ ಭಜನೆ ನಡೆಯುತ್ತೆ ಮತ್ತು ಎಲ್ಲ ಭಕ್ತಾದಿಗಳು ಕೂಡ ಸಹಕಾರ ಕೊಟ್ಟು ತಮ್ಮಂಥ ಎಲ್ಲ ಜನಗಳು ಮಾಧ್ಯಮಗಳಲ್ಲೂ ಕೂಡ ವಿಶೇಷವಾಗಿ ಇದನ್ನು ಪ್ರೋತ್ಸಾಹ ಕೊಟ್ಟು ನಡೆಸ್ತಾ ಇರೋದ್ರಿಂದ ಎಲ್ಲ ಪರಮಹಂಸರ ಕೃಪೆಯಿಂದ ಇವೆಲ್ಲ ಚೆನ್ನಾಗಿ ನಡೀತಾ ಇದೆ. ಇದೆಲ್ಲ ಕೂಡ ಭಗವಂತ ಇಚ್ಛೆಯಿಂದ ನಡೀತಾ ಇದೆ ಅಂತ ನಾವಾದರೂ ಭಾವಿಸ್ತೀವಿ. ಇಷ್ಟು ಆಶ್ರಮಕ್ಕೆ ಸಂಬಂಧಪಟ್ಟಂಥ ವರದಿ. ಓಂ ನಮೋ ಭಗವತೆ ಶ್ರೀರಾಮಕೃಷ್ಣ. ಸ್ವಾಮಿ ವಿವೇಕಾನಂದರ ಮತ್ತೊಮ್ಮೆ ಒಂದು ಮೆಸೇಜ್. ಹೆದರಬೇಡಿ, ಓಡಬೇಡಿ. ಹೆದರಬೇಡಿ, ಓಡಬೇಡಿ. ಯಾಕಂದ್ರೆ ಅಂತಂದ್ರೆ ಅವರ ಜೀವನದಲ್ಲಿ ಒಂದು ಘಟನೆ ಅವರಿಗೆ ಅನುಭವ ಆಗಿತ್ತು. ಅದು ಇಡೀ ಜಗತ್ತಿಗೆ ಅವರು ಇದನ್ನು ಹೇಳ್ತಾರೆ. ನಮಗೆ ಅದು ಅನ್ವಯಿಸುತ್ತೆ. ಏನಂತಂದ್ರೆ ಕಾಶಿಯಲ್ಲಿ ದುರ್ಗಾಕುಂಡ ಅಂತ ಒಂದು ಕೊಳ ಇದೆ. ಆ ಕೊಳದ ಹತ್ತಿರ ಇದ್ದಾಗ ಅವರು ಹಾಗೆ ಹೋಗುವ ಸಂದರ್ಭದಲ್ಲಿ ಅವರಿಗೆ ಮಂಗಗಳು ಅಂದರೆ ಕೋತಿಗಳು ಅಡ್ಡಿ ಬಡಿಸಿದ್ರು. ಅವರು ಕಚ್ಚಕ್ಕೆ ಹೋದಾಗ ಸ್ವಾಮಿ ವಿವೇಕಾನಂದರು ಈ ಕೋತಿಗಳು ನೋಡಿ ಅವರು ಸಹ ಓಡೋದಕ್ಕೆ ಪ್ರಯತ್ನ ಪಟ್ಟರು. ಎಷ್ಟು ದೂರ ಓಡಕ್ಕಾಗುತ್ತೆ? ಓಡಕ್ಕಾಗಲ್ಲ. ಆಗ ಒಬ್ಬ ಸಾಧು ಒಂದು ಮೆಸೇಜ್ ಕೊಡ್ತಾನೆ. ಓ ಸಾಧು, ಓಡೋದಕ್ಕೆ ಹೋಗಬೇಡ, ನೀನು ನಿಂತು ಈ ಮೂರ್ಖ ಕೋತಿಗಳನ್ನ ಹೆದರಿಸು. ಆಗ ಕೋಲು ತೆಗೆದುಕೊಂಡಾಗ ಈ ಕೋತಿಗಳು ಫಲಾನಾಗಿದ್ದು. ಹಾಗೆ ನಮ್ಮ ಜೀವನದಲ್ಲಿ ಸಂಪೂರ್ಣವಾಗಿ SLC ಆಗಿರ್ಬೋದು, PUC ಆಗಿರ್ಬೋದು, ಡಿಗ್ರಿ ಆಗ್ಬೋದು, ಮಾಸ್ಟರ್ ಡಿಗ್ರಿ ಆಗ್ಬೋದು, ನೆಕ್ಸ್ಟ್ ಲಿವಿಂಗ್ ಆಫ್ ಸೊಸೈಟಿ ಅಲ್ಲಿ ಬಂದಾಗ ಎಷ್ಟೇ ಕಷ್ಟಗಳು ಸಹ ಯಾವ ರೀತಿ ಕೋತಿಗಳು ಫಲಾನಾಗದ್ವೋ ಅದೇ ರೀತಿಯಲ್ಲಿ ನಾವು ಫೇಸ್ ಟು ಫೇಸ್ ಮಾಡಿದಾಗ ಅದಕ್ಕೆ ನಮಗೆ ಏನ್ ಬರುತ್ತೆ? ಫಲ ಬರುತ್ತೆ. ಅಂದ್ರೆ ಎದುರಿಸೋ ಶಕ್ತಿ ಬರುತ್ತೆ. ಏನ್ ಬರುತ್ತೆ ನಮಗೆ? ಫೇಸ್ ಟು ಫೇಸ್. ಎಂತ ಸಂದರ್ಭ ಬರಲಿ ನಾವು ಹೋರಾಟ ಮಾಡಿದಾಗ ಸಮಸ್ಯೆಗಳು ತಾನಾಗೇ ಹೋಗ್ತವೆ. ಆಗ ವಿದ್ಯಾರ್ಥಿ ಜೀವನ ನಮಗೂ ಸಹ ಎಂಥ ಸಬ್ಜೆಕ್ಟು ನಮಗೆ ಬಂದಾಗ ಅದನ್ನು ಫೇಸ್ ಮಾಡೋ ಶಕ್ತಿ ನಮಗೆ ಬರುತ್ತೆ. ಯಾವ ಘಟನೆಯಿಂದ? ಸ್ವಾಮಿ ವಿವೇಕಾನಂದರ ಕಾಶಿಯ ಘಟನೆಯಿಂದ. ಒಳಿತಾಗಲಿ, ಶುಭವಾಗಲಿ ನಿಮಗೆಲ್ಲ. ನಾಮಗಳನ್ನು ಸಮರ್ಪಿಸಿ ನನ್ನೆಲ್ಲ ನೆಚ್ಚಿನ ವಿದ್ಯಾರ್ಥಿ ಮಿತ್ರರಿಗೆ ಪ್ರೀತಿಯ ನಮಸ್ಕಾರ. ನಮಸ್ಕಾರ ಮಾಡಿದ್ರೆ ಚಪ್ಪಾಳೆ ಹೊಡಿತೀರಲ್ಲ? ಆಯ್ತು, ಪರವಾಗಿಲ್ಲ, ನಂಗೇನು ಪರವಾಗಿಲ್ಲ. ಬಹಳ ಸಂತೋಷ ಆಯ್ತು ನಿಮ್ಮೆಲ್ಲರನ್ನು ನೋಡಿ. ಒಂದು ಸುಂದರವಾದ ಹಾಡನ್ನು ಕೇಳಿದಿರಾ? ಸುಮ್ಮನೆ ಚಪ್ಪಾಳೆ ಹೊಡಿದಿರಾ? ಏನೇನು ಇಷ್ಟ ಆಯ್ತು ಹಾಡಲ್ಲಿ? ಫಸ್ಟ್ ಹಾರ್ಮೋನಿಯಂ ಇಷ್ಟ ಆಯ್ತು ಅಲ್ವಾ? ಆಮೇಲೆ ತಬಲ ಇಷ್ಟ ಆಯ್ತು. ಆಮೇಲೆ ಹಾಡಿದ್ ಚೆನ್ನಾಗಿತ್ತು. ಕರೆಕ್ಟ್ ತಾನೆ? ಹೌದು ತಾನೆ? ಹಾರ್ಮೋನಿಯಂ ನುಡಿಸಿ ಚೆನ್ನಾಗಿರ್ಲಿಲ್ಲ ಅಂದ್ರೆ ಖುಷಿ ಆಗ್ತಿತ್ತ? ನೋಡಿ ಹೆಂಗಿದೆ. ಆಮೇಲೆ ತಬಲಾನು ಚೆನ್ನಾಗಿರ್ಬೇಕು, ಇಲ್ಲ ಅಂದ್ರೆ ತಾಳ ಎಲ್ಲೆಲ್ಲ ಹೋದ್ರೆ ಅದು ಚೆನ್ನಾಗಿರಲ್ಲ. ಆಮೇಲೆ ಹಾಡಿದ್ದು ತುಂಬಾ ಚೆನ್ನಾಗಿರ್ಬೇಕು. ಕರೆಕ್ಟ್ ತಾನೆ? ಈ ಹಾಡಿದ್ದು ಶ್ರುತಿಬದ್ಧವಾಗಿದ್ದು ಚೆನ್ನಾಗಿದ್ರೆ ಎಷ್ಟು ಸುಂದರವಾಗಿ ಕೇಳುತ್ತೆ. ಅದಾದ್ಮೇಲೆ ಸಾಹಿತ್ಯ ಹೆಂಗಿರುತ್ತೋ ಅಂತ. ಬಹಳ ಜನ ನಾವು ಸಾಹಿತ್ಯ ಕೇಳೋದೇ ಇಲ್ಲ, ಏನೋ ನಡೀತಾ ಇದೆ ಅದ್ರ ಪಾಡಿಗೆ ಅದು ಅಂತ. ನಾವು ನಮ್ಮ ಪಾಡಿಗೆ ನಾವಿರ್ತೀವಿ. ಸಾಹಿತ್ಯನೂ ಚೆನ್ನಾಗಿದ್ರೆ ಇನ್ನೂ ಅದ್ಭುತ. ಹಿಂದಿಯಲ್ಲಿ ಒಂದು ಮಾತಿದೆ, ಸೋನೆ ಪೇ ಸುಹಾಗ ಅಂತ. ಸೋನೆ ಪೇ ಸುಹಾಗ ಅಂದ್ರೆ ಏನ್ ಗೊತ್ತಾ? ಮೊದಲೇ ಚಿನ್ನ, ಅದಕ್ಕೆ ಸುವಾಸನೆನೂ ಸೇರ್ಬಿಟ್ರೆ ಏನ್ ಮಜಾ ಇರುತ್ತೆ. ಕರೆಕ್ಟ್ ತಾನೆ? ನಮ್ಮಮ್ಮ ಚಿನ್ನದ ಸರ ಹಾಕೋತಾಳೆ, ಆ ಸರಕ್ಕೆ ಮಲ್ಲಿಗೆ ತರದ ವಾಸನೆ ಬರೋಕ್ ಶುರು ಆಗ್ಬಿಟ್ಟಿದ್ರೆ ಏನ್ ಮಜಾ ಇರ್ತಿತ್ತು ಅಲ್ವಾ? ಚಿನ್ನಕ್ ವಾಸನೆ ಇಲ್ಲ. ಮಲ್ಲಿಗೆ ಹೂವು ಇವತ್ತಿದ್ದು ನಾಳೆ ಹೋಗುತ್ತೆ, ಆದ್ರೆ ಇದ್ದಷ್ಟು ಹೊತ್ತು ಏನ್ ಸುವಾಸನೆ ಕೊಡುತ್ತೆ. ಚಿನ್ನ 20 ವರ್ಷ ಇದ್ರೂ ಸುವಾಸನೆ ಬರಲ್ಲ. ಅಕಸ್ಮಾತ್ ಈ ಚಿನ್ನಕ್ಕೊಂದ್ ಸ್ವಲ್ಪ ಸುವಾಸನೆ ಸೇರ್ಬಿಟ್ರೆ ಇಮ್ಯಾಜಿನ್ ಮಾಡಿ, ನಮ್ಮಮ್ಮ ಹಾಕೋ ಕಾಸಿನ ಸರದಲ್ಲಿ ಮಲ್ಲಿಗೆ ತರದ ಸುವಾಸನೆ ಬರ್ತಿದೆ ಅಂತ ಆಗ್ಬಿಟ್ಟಿದ್ರೆ ಕರೆಕ್ಟ್ ತಾನೆ ನಾನು ಹೇಳ್ತಿರೋದು? ಹಂಗೆ ಯಾಕಿದನ್ನು ಹೇಳ್ತಾರೆ ಅಂದ್ರೆ ನಮ್ಮಗಳ ಬದುಕು ಹಂಗಾಗಬೇಕು ಅಂತ. ನಾವು ಚಿನ್ನ, ಭಗವಂತ ಕಾಗೆ ಬಂಗಾರ ಸೃಷ್ಟಿ ಮಾಡ್ಲೇ ಇಲ್ಲ. ಮಾಡ್ತಾನ?
ದೇವ್ರು ಯಾವತ್ತಾದ್ರೂ ಹಂಗ್ ಮಾಡ್ತಾನ? ದೇವ್ರು ಮಾಡಿರೋದೆಲ್ಲ ಚಿನ್ನದ ಸೃಷ್ಟಿ. ಯಾರನ್ನ ಸೃಷ್ಟಿ ಮಾಡದ ದೇವ್ರು? ನಮ್ಮನ್ನ. ಅಂದ್ರೆ ಚಿನ್ನನೇ ಮಾಡದ. ಸುವಾಸನೆ ಇಲ್ಲದ ಚಿನ್ನ ಏನ್ ಉಪಯೋಗ? 50 ವರ್ಷ ಇರುತ್ತೆ, 70 ವರ್ಷ ಇರುತ್ತೆ. ಸುವಾಸನೆ ಇರುವ ಚಿನ್ನ ಆಗ್ಬಿಟ್ರೆ ಅದು 70 ವರ್ಷನೂ ಇರುತ್ತೆ. ಯಾರ ಹತ್ರಕ್ಕೆ ಹೋಗುತ್ತೋ ಘಮ್ ಅಂತ ಇರುತ್ತೆ. ವಾ, ಅವ್ರು ಖುಷಿ ಪಡ್ತಾರ ಅದ್ ನೋಡಿದ ತಕ್ಷಣ, ವಾ ಏನ್ ಚೆನ್ನಾಗಿದೆ ಇದು ಅಂತ. ನಾವು ಅಂತ ಚಿನ್ನ ಆಗ್ಬೇಕು ಅಥವಾ ಆರ್ಡಿನರಿ ಚಿನ್ನ ಆಗ್ಬೇಕು ಅಂತ ಡಿಸೈಡ್ ಮಾಡಿ. ಈಗೆಲ್ಲ ಚಿನ್ನ, ನೀವು ಯಾರು ಸಾಮಾನ್ಯದವರಲ್ಲ, ಎಲ್ಲರೂ ಚಿನ್ನನೇ. ಆದ್ರೆ ಸುವಾಸನೆ ಸೇರ್ಬೇಕು. ಹೆಂಗ್ ಸೇರೋದು ಅನ್ನೋದಷ್ಟೇ ಇವತ್ತು ನನ್ನ ಪ್ರಶ್ನೆ ಇರೋದು. ನೀವೆಲ್ಲ ಗುರು ಪೂರ್ಣಿಮೆ ದಿನ ಬಂದಿದ್ದೀರಾ. ನನ್ನ ಕರ್ತವ್ಯ ಏನು ಅಂದ್ರೆ, ಸ್ವಾಮೀಜಿ ನನ್ಗೇನ್ ಹೇಳಿದ್ದಾರೆ ಅಂತಂದ್ರೆ, ನಮ್ ಹುಡುಗರೆಲ್ಲರೂ ಚಿನ್ನ, ಸ್ವಲ್ಪ ಸುವಾಸನೆ ಬರೋಂಗೆ ಏನಾದ್ರೂ ಐಡಿಯಾ ಕೊಡಪ್ಪ ಅಂತ. ಅಷ್ಟೇ ನನ್ನ ಕೆಲಸ. ನಾನ್ ಸುವಾಸನೆ ಬರೋದು ಹೆಂಗೆ ಅಂತ ಆರ್ ವೀರಾಚಾರಿ ಅಂದ್ಬಿಟ್ಟು ನಾನು ಪೊಲೀಸ್ ನಿಸ್ತಂತು ವೈರ್ಲೆಸ್ ನಿವೃತ್ತ ಅಧಿಕಾರಿ ಸಬ್ ಇನ್ಸ್ಪೆಕ್ಟರ್ ಆಗಿ ರಿಟೈರ್ಡ್ ಆಗಿದ್ದೀನಿ. ಈಗ ನಿವೃತ್ತ ಜೀವನನ 10 ವರ್ಷದಿಂದ ನಾನು ಇಲ್ಲೇ ಕೆಂಪೇಗೌಡ ನಗರದಲ್ಲಿ ಆಶ್ರಮಕ್ಕಿದೆ. 10 ವರ್ಷದಿಂದ ಸ್ವಾಮೀಜಿಗೆ ನಾವು ಬಾಂಧವ್ಯದಲ್ಲಿ ನಾವು ಬರ್ತೀವಿ. ಬುಧವಾರ ಭಜನೆ ಇರ್ತದೆ. ಈಗ ಭಜನೆಯಲ್ಲಿ ಸ್ವಲ್ಪ ಅದು ಇದು ಆಧ್ಯಾತ್ಮ, ನನಗೆ ಚಿಕ್ಕ ವಯಸ್ಸಿನಿಂದನೂ ಆಧ್ಯಾತ್ಮ ತುಂಬ ಜಾಸ್ತಿ. ಯಾಕೆ ಅಂತಂದರೆ ನಮ್ಮ ತಾತ, ತಂದೆ, ಚಿಕ್ಕಪ್ಪದಿರೆಲ್ಲರೂ ನನಗೆ ಈ ಮಹಾಭಾರತದ ಬಗ್ಗೆ ಹೇಳಬೇಕು ಅಂತಂದ್ರೂ ನನಗೆ ತುಂಬ ವಿಶೇಷ. ಅದರಲ್ಲೂ ಗದಗಿನ ಭಾರತದ ಬಗ್ಗೆ ತುಂಬ ಸ್ವಲ್ಪ ಸ್ವಾಮೀಜಿಯವರ ಒಂದು ಇದರಿಂದ ಎಲ್ಲ ಕಲ್ತ್ಕೊಂಡಿದ್ದೀನಿ. ಹಾಗೆ ಹೇಳ್ತೀನಿ. ಇದನ್ನು ಮಹಾಭಾರತದ ಬಗ್ಗೆ 2 ಶ್ಲೋಕ ಹೇಳ್ತೀನಿ. ಒಂದು, ಗಜಮುಖನೆ ಮೆರವೇಕದಂತನೆ ನಿಜಗುಣಾನ್ವಿತ ಪರಶುಧಾರನೆ ರಜತಗಿರಿ ಗೊಡೆಯನ ಕುಮಾರನೆ ವಿದ್ಯವಾರಿದಿಯೇ ಅಜನು ಹರಿರುದ್ರಾದಿಗಳು ನಿಜ ಭಜಿಸುತ್ತಿಹರು ನಿನ್ನ ನವರತ ತ್ರಿಜಗವಂದಿತ ಗಣಪ ಮಾಳ್ಪುದೂಮತಿಗೆ ಮಂಗಳಮಂ. ಶ್ರೀವನಿತೆಯ ರಸನೆ ವಿಮಲ ರಾಜೀವ ಪೀಠನ ಪಿತನೆ ಜನಕತಿ ಪಾವನನೆ ಸನಕಾದಿ ಸಜ್ಜನ ನಿಕರ ದಾತಾರ ರಾವಣಾಸುರ ಕಥನ ಮತನ ಶ್ರವಣ ಸುಧಾ ವಿನೂತನ ಕಥನ ಕಾರಣ ಕಾಬುದಾನತ ಜಗವ ಗದುಗಿನ ವೀರನಾರಾಯಣ ಶ್ರೀರಾಮಕೃಷ್ಣಾರ್ಪಣಮಸ್ತು. ನನ್ನ ಹೆಸರು ಬಿಂದುಶ್ರೀ. ನಾನು ಸಾಧನಾ ಶಾಲೆಯಲ್ಲಿ ಓದುತ್ತಿದ್ದೇನೆ. ನಾವು ಇಂದು ಗುರುಪೂರ್ಣಿಮಾ ಹಬ್ಬದ ಯುಕ್ತವಾಗಿ ನಾವು ಓಂಕಾರ ಆಶ್ರಮಕ್ಕೆ ಬಂದಿದ್ದೇವೆ. ಈ ಗುರುಗಳು ನಮಗೆ ಒಂದು ಒಳ್ಳೆ ಮಾಹಿತಿಯನ್ನು ನೀಡಿದ್ದಾರೆ. ಅಮೆರಿಕದ ಒಬ್ಬ ಹುಡುಗಿಯ ಬಗ್ಗೆ ನಮಗೆ ತಿಳಿಸಿದ್ದಾರೆ. ಆಕೆ ಹುಟ್ಟುತ್ತಲೇ ತನ್ನ 2 ಕೈಗಳನ್ನು ಕಳೆದುಕೊಂಡಿದ್ದು ತನ್ನ ತಂದೆ ತಾಯಿಯ ಪ್ರೋತ್ಸಾಹದಿಂದ ಎಲ್ಲ ಸಾಹಸಗಳನ್ನು ಮಾಡಿದ್ದಾಳೆ ಎಂದು ಗುರುಗಳು ನಮಗೆ ಚೆನ್ನಾಗಿ ಹೇಳಿದ್ದಾರೆ. ಅದು ನಮ್ಮ ಮೇಲೆ ತುಂಬ ಪ್ರಭಾವ ಬೀರಿದೆ. ನಾವು ಗುರುಗಳಿಗೆ ಧನ್ಯವಾದ ತಿಳಿಸುತ್ತೇವೆ. ಈ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ಧನ್ಯವಾದಗಳನ್ನ ಗುರುಗಳಿಗೆ ಹೇಳ್ತೀನಿ. ಥ್ಯಾಂಕ್ ಯು. Good afternoon everyone who are present here. I'm here standing now in Guru Purnima Ashrama on the occasion of Guru Purnami. The great man inspired us about the girl who was handless. The sir spoke about her courage, what she achieved and how difficult she faced, but also she stood up standly and beat up courageously. He inspired about that we can do everything, everywhere and anywhere. So thank you everyone for giving me this opportunity. I'm grateful for this opportunity. Have a nice day. ಮತ್ತೆ ಯೂಟ್ಯೂಬ್ ಚಾನಲ್ನ ಸನ್ಮಾನ್ಯ ವಸಂತ್ ಸರ್ ಆಚಾರ್ಯರು ಮತ್ತು ಅವರ ಸಹೋದ್ಯೋಗಿಗಳು, ಆತ್ಮೀಯ ನನ್ನ ವೃತ್ತಿ ಬಾಂಧವರು, ಪ್ರೀತಿಯ ಮಕ್ಕಳೇ, ನನ್ನ ಹೆಸರು ಶ್ರೀರಾಮ್ ಅಂತ ಹೇಳ್ಬಿಟ್ಟು ನಾನು ದೈಹಿಕ ಶಿಕ್ಷಕರಾಗಿ ಲೋಹಿತ್ ಪ್ರೌಢಶಾಲೆ ಕೆಲಸ ಮಾಡ್ತಾಯಿದ್ದೀನಿ. ನಾವು ಇದೇ ಭಾಗದಲ್ಲಿ ಸುಮಾರು 20-25 ವರ್ಷ ಸೇವೆ ಮಾಡ್ತಾಯಿದ್ದೀನಿ.
25 ವರ್ಷದಿಂದನೂ ಶ್ರೀ ರಾಮಕೃಷ್ಣ ಓಂಕಾರಾಶ್ರಮ, ಅಂಜನಾನಗರ, ಏರೋಹಳ್ಳಿ, ಬೆಂಗಳೂರು ಇವರು ಪ್ರತಿ ವರ್ಷ ಈ ಒಂದು ಗುರುಪೂರ್ಣಿಮೆ ದಿವಸ ಎಲ್ಲ ಸುತ್ತಮುತ್ತಲಿನ ಶಾಲೆಯ ಮಕ್ಕಳನ್ನು ಕರೆಸಿ, ಶಿಕ್ಷಕರನ್ನು ಕಳಿಸಿ, ಅದ್ರ ಜೊತೆಯಲ್ಲಿ ನಾನು ಕಂಡಂತೆ ಇಲ್ಲಿರ್ತಕ್ಕಂಥ ಅನೇಕ ನಾಗರಿಕರಿಗೆ ಉತ್ತಮವಾದ ಸಂದೇಶ ನೀಡುವ ಮುಖಾಂತರ, ಮಕ್ಕಳಿಗೆ ಒಂದು ಒಳ್ಳೆಯ ಮಾಹಿತಿ ನೀಡುವ ಮುಖಾಂತರ ತುಂಬ ಅದ್ಭುತವಾದಂಥ ಮಹತ್ವವಾದಂಥ ಕೆಲಸ ಮಾಡ್ತಾಯಿದ್ದಾರೆ ಶಾಂತಾನಂದ ಸರಸ್ವತಿ ಸ್ವಾಮೀಜಿಗಳು ಮತ್ತು ಅವರೆಲ್ಲ ಸಹೋದ್ಯೋಗಿಗಳು. ಅದ್ರ ಜೊತೆಯಲ್ಲಿ ಸುಮಾರು ನಾನು ಪ್ರತಿ ಬುಧವಾರ ಈ ಒಂದು ಸಂಸ್ಥೆಯಲ್ಲಿ ನಾನು ಕಂಡಂತೆ ಭಜನೆ, ಸತ್ಸಂಗ, ಉತ್ತಮವಾದಂಥ ಉಪನ್ಯಾಸ ಕಾರ್ಯಕ್ರಮಗಳನ್ನು ಸಹ ಮಾಡ್ತಾಯಿದ್ದಾರೆ. ಹಾಗೆ ಬಂದಂಥ ಮಕ್ಕಳಿಗೆ ವಿಶೇಷವಾಗಿ ಇಲ್ಲಿರ್ತಕ್ಕಂಥ ಬಡ ಶಾಲೆಯ ಮಕ್ಕಳು ಮತ್ತು ಒಳ್ಳೆಯ ಎಲ್ಲ ಶಾಲೆಯ ಮಕ್ಕಳನ್ನ ಕರೆಸಿ ಅವರಿಗೆ ಒಂದು ಒಳ್ಳೆಯ ಲೇಖನ ಸಾಮಗ್ರಿಗಳನ್ನ, ಒಂದೊಳ್ಳೆ ಗಿಫ್ಟ್ಗಳನ್ನು, ಉಡುಗೊರೆಗಳನ್ನು ಮತ್ತು ಸನ್ಮಾನಗಳನ್ನು ಮತ್ತು ಎಲ್ಲ ಮುಂದೆ ಅವರು ಉತ್ತಮವಾದಂಥ ಒಂದು ವ್ಯಕ್ತಿಗಳನ್ನಾಗಲಿಕ್ಕೆ ಏನೇಬೇಕು ಎಲ್ಲ ವ್ಯವಸ್ಥೆಗಳನ್ನು ಈ ಮಠ ನಡೆಸ್ಕೊಂಡು ಬಂದಿದೆ. ಹಾಗಾಗಿ ನಮ್ಮ ಎಲ್ಲ ಶಾಲಾ ಸಂಸ್ಥಾಪಕರ ಪರವಾಗಿ, ಮಕ್ಕಳ ಪರವಾಗಿ, ನಮ್ಮೆಲ್ಲ ನಾಗರಿಕರ ಪರವಾಗಿ ನಾನು ವೈಯಕ್ತಿಕವಾಗಿ ಈ ಒಂದು ಮಠದ ಎಲ್ಲ ಆಡಳಿತವರಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ನಾನು ರೇವತಿ ವಿಬಿ. ನಮ್ಮ ವಿಶ್ವ ಸೃಷ್ಟಿಕರ್ತ ಕನ್ನಡ ನ್ಯೂಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ ಮತ್ತು ಉಪಯುಕ್ತ ಮಾಹಿತಿಗಳನ್ನು ತಿಳಿದುಕೊಳ್ಳಿ.